ರೀ ದೇವಸ್ಥಾನಕ್ಕೆ ಹೋಗೋಣ. ಯಾವ ಟೆಂಪಲ್ಗೆ? ಇಲ್ಲೇ ವಿದ್ಯಾರಣ್ಯಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಟೈಮ್ ಎಷ್ಟು? 11:45. ಹೋಗೋಣ, ಕರ್ಕೊಂಬರ್ಬೇಕು. ಅಷ್ಟೊತ್ತಿಗೆ ಬಂದ್ಬಿಡೋಣ. ಸರಿ, ಹೋಗೋಣ. ಏನು ಚಿನಿ ಇಷ್ಟು ರಶ್ ಐತೆ ದೇವಸ್ಥಾನ? ಎಷ್ಟು ಟೈಮು? ಟೈಮ್ ಎಷ್ಟು? 12:20. ಮಧ್ಯಾಹ್ನ ಎಷ್ಟು ಎಷ್ಟು? ನೋಡು ಎಷ್ಟು ಜನ ಅವರೇ. ಆ ಕಡೆ ಈ ಕಡೆ ಎಲ್ಲನೂ ಸಿಕ್ಕಾಪಟ್ಟೆ ರಶ್ ಇತ್ತಪ್ಪ ದೇವಸ್ಥಾನ ಮಾತ್ರ. ಈ ದೇವಸ್ಥಾನ ಇರೋದು ಯಲಹಂಕದ ವಿದ್ಯಾರಣ್ಯಪುರದ ಹತ್ರ. ಕೊನೆಗೂ ಅಷ್ಟು ರಶಲ್ಲೂ ದೇವ್ರ ದರ್ಶನ ಪಡ್ಕೊಂಡು ಪ್ರಸಾದ ತಗೊಂಡ್ವಿ. ಪ್ರಸಾದ ತಗೊಂಡು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ನನ್ನ ಹೆಂಡತಿ ನೆಕ್ಸ್ಟ್ ಡೇ ಇಲ್ಲಾಗ ನೋಡ್ರಿ. ಅದಾದಮೇಲೆ ಮಗಳು ಸ್ಕೂಲ್ ಹತ್ರ ಬಂದು ಹಂಗೆ ಮಗಳನ್ನ ಕರ್ಕೊಂಡು ಹಿಂಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತ ಹೇಳಿದ್ದು. ನೀವೇ ನೋಡಿ ಅವಳ ರಿಯಾಕ್ಷನ್ ಹೆಂಗಿತ್ತು ಅಂತ. ನಾನು ಹೇಳಿದೆ ಇದು ಓಶಿಕನ್ ಕರ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂತ. ಚೈತ್ರಮ್ಮ ಇದ್ಕೊಂಡು ಬೇಡ ನಾವು ಇಬ್ಬರೇ ಹೋಗೋಣ ನಡಿ. ಅಲ್ಲಿ ಮೊಸರನ್ನ ಪೊಂಗಲ್ ಸಕ್ಕತ್ತಾಗಿತ್ತಮ್ಮ. ನಾನು ಚಪ್ಪಲಿ ಹಾಕಿಲ್ಲ ಅಂದರೆ ಚಾಮಿಗೆ ಹೋದಂಗೆ ತಾನೆ. ನೋಡಿಲ್ಲಿ ಏನಿಲ್ಲ ಚಿನ್ನು, ಚಾಮಿಗೆ ಹೋಗಿದ್ದಿದ್ದು. ನೀನು ಅದಕ್ಕೆ ತಕ್ಕಂಗೆ ಅಲ್ಲ, ಸುಮ್ಮನೆ ಹೇಳ್ತಾವಳೆ ನೀನು ಅದಕ್ಕೆ ತಕ್ಕಂಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ. ಚಿನ್ನು ನೋಡು ಬಟ್ಟಿಕ್ಕಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹೇಗೆ ಹೊಡ್ದಾರ ನೋಡಿ, ನಾಯಿ ಹೊಡ್ದಾರ್ಲೆ. ಸಾಕು ಬಾ, ಆಮೇಲೆ ಹೋಗೋಣ ಬಾ ನಾವು ಚಾಮಿಕ್. ಹೆಂಗೆ ಹೋಗೋದು ಇವಾಗ ದೇವಸ್ಥಾನಕ್ಕೆ? ಹೆಂಗೆ ಹೋಗ್ಬೇಕು ಹೇಳೋ? ಪ್ರಸಾದ ತಿನ್ನಕ್ಕ? ಏನು ಪ್ರಸಾದ? ಮೊಸರನ್ನ ತಿನ್ನೋವರೆಗೂ ಬರಲ್ಲ ನಾವು. ಹೌದಮ್ಮ, ಬಾಬಾ ನಾನು ತಿಂಡಿ ಕೊಡ್ತೀನಿ. ಸರಿ, ಮದುವೆಗಾದರೂ ಹೋಗೋಣ ಅಂತ ನನ್ನ ಮಗಳನ್ನ ಸಮಾಧಾನ ಮಾಡಿ ಮೂವರು ಮದುವೆ ಮನೆ ಕಡೆ ಹೊರಟ್ರಿ. ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ ಸುಂದರಿ? ಏನೋ ತಿಂತಾ ಇದೆಯಾ ನೀನು ಒಂಥರ ಬಕ್ರೋಕರ್ಗಿದ್ಯಾ, ಕಪಾಲಕ್ಕೆ ನಿಂದಂಗಿದ್ಯಾ. ಈಗ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೀವು ಅಮ್ಮ ಚೆನ್ನಾಗವಳೆ, ನೀನೇ ಚೆನ್ನಾಗಿಲ್ಲ. ಯಾರು ಚೆನ್ನಾಗಿಲ್ಲ? ನೀನು ಚೆನ್ನಾಗಿಲ್ಲ. ನಾನು ನಿಮ್ಮ ಅಮ್ಮನ ನೋಡಿ ಎಷ್ಟು ಚೆನ್ನಾಗಿದ್ದೀವಿ. ನೀನು ಕ್ಯೂಟ್ ಆಗಿದೀಯಾ? ಪಾರೇಶ್ ಬೇಬಿ ಇದ್ದಂಗಿದ್ಯಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾನು ನಿಮ್ಮ ಅಮ್ಮನ ಎಷ್ಟು ಚೆನ್ನಾಗಿದ್ದೀವಿ, ನೀನು ಏನು ಚೆನ್ನಾಗಿದ್ದೀಯಾ ನೋಡ? ಏನು ಚೆನ್ನಾಗಿಲ್ಲ. ಮುದ್ದಾಗಿದ್ದೀಯಾ? ಯಾರು? ನಾನು ಫುಲ್ ವೈಟ್ ಇದ್ದೀನಿ, ಒಂದ್ ಸ್ವಲ್ಪ ಬ್ಲಾಕ್ ಆಯ್ತಾ, ನೀನು ಇದ್ದಿದ್ದು ಬ್ಲಾಕ್ ಇದೆಯಾ? ಚಿನಿ, ಎಂತಕ್ ನೀನ್ ಮದ್ವೆ ಗೊತ್ತಾ ಇರೋದು? ಅಯ್ಯ, ಹೀರೋ ಎಂಟ್ರಿ ಆಗ್ತಾ ಇದ್ದಾರೆ. ಅಣ್ಣ ಹೆಂಗ್ ಬಿಟ್ಬಿಟ್ಟಿದ್ರ ಅಣ್ಣ ಇಷ್ಟೊತ್ತು ಅಕ್ಕನ? ಹಾಂ, ನೀವತ್ತು ಎಲ್ಲರೂ ಮ್ಯಾಚಿಂಗ್ ಔಟ್ಫಿಟ್ ಹಾಕೊಂಡಿದ್ದೀರಾ ಫ್ಯಾಮಿಲಿ? ಎಲ್ಲಾದ್ರೂ ಹೋಗ್ಬೇಕಂದ್ರೆ ಎಲ್ಲ ಮ್ಯಾಚಿಂಗ್. ನಾನು ಮಗಳು. ಮಗಳಿಲ್ಲ ಅಂದ್ರೆ ನಾನು ಇವ್ರು ಮಾತ್ರ ಮ್ಯಾಚಿಂಗ್. ಆದರ್ಶ ದಂಪತಿಗಳು. ಹೌದು, ಯಾರ್ದು ದೃಷ್ಟಿ ಬೀಳ್ಬಾರ್ದು. ಬನ್ನಿ ಮದುವೆ ಮನೆಗೆ ಬಂದು ಹುಡುಗಿ ನೋಡ್ತಿರೋ ಇಲ್ಲ, ನಮ್ಮ ಮನಸ್ಸು ಫಸ್ಟ್ ಹೋಗೋದು ಊಟದ ಹಾಲ್ ಕಡೆಗೆ. ನಾರ್ಮಲಾಗಿ ಎಲ್ಲರೂ ಮದುವೆಗೆ ಏನಕ್ಕೆ ಬರ್ತಾರಂತ ಗೊತ್ತಿಲ್ಲ, ನಾವಂತೂ ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಹೋಗೋದು. ಊಟ ಅಂತೂ ಸಖತ್ತಾಗಿತ್ತು, ಚೆನ್ನಾಗಿ ಒಳ್ಳೆ ಬ್ಯಾಟಿಂಗೂ ಆಯಿತು. ಕೊನೆಗೂ ಸಖತ್ತಾಗಿರೋ ಬೀಡ ತಿಂದ್ಕೊಂಡು ಮನೆ ಕಡೆ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.